ಅವಳು ಹೇಳಿದ್ರ ಅರ್ಥ ರೋಹನ್ಗೆ ಚೆನ್ನಾಗ್ ಗೊತ್ತಾಗಿ ಅವಳ ತಲೆಗೆ ಪ್ರೀತಿಯಿಂದ ಮೊಟಕ್ದ. ಜೊತೆಗೆ ಅವಳನ್ನ ಇಲ್ಲಿಗೆ ತಡೆದಿಲ್ಲ ಅಂದ್ರೆ ಅವಳ ತಮಾಷೆ ಮಿತಿ ಮೀರತ್ತೆ ಅಂತ ಅಂದ್ಕೊಂಡು, ರಿಯಾ, ನೀನ್ ಯಾವಾಗಿಂದ ನನ್ನ ಹತ್ರ ಸುಳ್ಳು ಹೇಳೋಕ್ ಶುರು ಮಾಡ್ದೆ? ಹಾ, ಆಗ್ಲೇ ನಿದ್ದೆ ಬರ್ತಿದೆ ಅಂದೆ, ಈಗೆಲ್ ಹೋಯ್ತು ಅಂತ ಹೇಳಿ ಅವಳ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ನೋಡ್ದ. ರಿಯಾ ಮನಸ್ಸಲ್ಲಿ ತನ್ನ ಮತ್ತೆ ಇಂಚರ ಬಗ್ಗೆ ಹುಟ್ಕೊಳ್ತಿದ್ದ ಯೋಚನೆಗಳು ಸರಿಯಲ್ಲ ಅಂತ ರೋಹನ್ಗನ್ಸಿ ಅವಳಿಗೆ ಹಾಗೆಲ್ಲ ಯೋಚನೆ ಮಾಡಬಾರ್ದು ಅಂತ ಹಾರ್ಷಾಗಿ ಹೇಳ್ದ. ಅದಕ್ಕೆ ರಿಯಾ, ಅಯ್ಯೋ ಅಣ್ಣ, ನಾನೆಲ್ ಹಾಗೆ ಹೇಳ್ದೆ? ಮ್ಯಾಮ್ ತುಂಬಾ ಗುಡ್ ಪರ್ಸನ್. ನಾನಿದ್ದಾಗ್ಲೇ ನಿನಗೆ ಯಾವ್ದಾದ್ರೂ ಒಳ್ಳೆ ಹುಡುಗಿ ಸಿಕ್ಕ್ರೆ ಆಮೇಲೆ ನಾನು ಹುಷಾರಾಗಿಲ್ಲ ಅಂದ್ರೂ ಏನೂ ತೊಂದರೆ ಆಗಲ್ಲ, ನಾನು ಯಾವುದೇ ಟೆನ್ಷನ್ ಇಲ್ದೆ ಹೋಗ್ಬೋದು ಅಂತ ಹೇಳಿದ್ಲು. ಶಟ ಪ್ರಿಯಾ, ಬಾಯ್ಗ್ ಬಂದಾಗೆಲ್ಲ ಮಾತಾಡ್ಬೇಡ. ನಾನಿರೋವಾಗ ನಿನಗೇನೂ ಆಗಲ್ಲ. ನಿನಗೇನ್ ತೊಂದರೆ ಆಗೋದಕ್ಕೂ ನಾನ್ ಬಿಡಲ್ಲ, ಅರ್ಥ ಆಯ್ತಾ? ಈ ತರ ಕೆಟ್ಟ ಯೋಚನೆನೆಲ್ಲ ನಿನ್ ತಲೆಯಿಂದ ಮೊದಲು ತೆಗೆದ್ಹಾಕು. ನಾನು ನೋಡ್ಕೊಳ್ಳೋಕೆ ನನ್ ತಂಗಿ ಸಾಕು. ಅವಳು ನನ್ ಜೊತೆ ಯಾವಾಗ್ಲೂ ಇರ್ತಾಳೆ, ಇರ್ಬೇಕು ಕೂಡ, ಗೊತ್ತಾಯ್ತಾ ಅಂತ ಹೇಳ್ತಾ ರಿಯಾ ತಲೆಗೆ ಮೊಟಕ್ದ. ಮತ್ತೆ ಕಂಟಿನ್ಯೂ ಮಾಡಿ, ನೀನಿಲ್ಲ ಅಂದ್ರೆ ನಾನ್ ಬದುಕಿರ್ತೀನಿ ಅಂದ್ಕೊಂಡಿದ್ಯಾ? ನೀನಿಲ್ಲ ಅಂದ್ರೆ ನಾನ್ ಯಾರನ್ನೋ ಮದ್ವೆ ಆಗಿ ಸುಖವಾಗಿರ್ತೀನಿ ಅಂತ ಅದ್ ಹೇಗ್ ಯೋಚನೆ ಮಾಡೋಕ್ ಸಾಧ್ಯ ನಿನ್ಗೆ? ನನ್ ತಂಗಿ ಇಲ್ದೆ ನನ್ಗೇನೂ ಬೇಡ. ಸೊ ನಿನಗೋಸ್ಕರ ಅಲ್ದೆ ಹೋದ್ರೂ ನನ್ಗೋಸ್ಕರನಾದ್ರೂ ನೀನು ಹುಷಾರಾಗ್ಲೇಬೇಕು ಅಂತ ಹೇಳ್ದ. ಆದ್ರೆ ಅಣ್ಣ, ನನಗಿರೋ ಕಾಯಿಲೆ ಚಿಕ್ಕ ಪುಟ್ಟದ್ದಲ್ಲ, ಅದು ನಮ್ಮಿಬ್ಬರ ಮಾತನ್ನು ಕೇಳಲ್ವಲ್ಲ. ಆ ದೇವ್ರಿಗೆ ನಾವು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅನ್ಸತ್ತೆ. ಅದಕ್ಕೆ ನನಗೆ ಇಂಥ ಕಾಯಿಲೆ ಕೊಟ್ಟು ನಿನ್ನಿಂದ ದೂರ ಮಾಡೋಕ್ ನೋಡ್ತಿದ್ದಾನೆ ಅಂದ್ಲು. ಆಗ ರೋಹನ್, ಹೇ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ, ಎಲ್ಲ ಸರಿ ಹೋಗತ್ತೆ. ನೀನೇನೂ ಯೋಚನೆ ಮಾಡ್ಬೇಡ, ನಿನ್ ಟ್ರೀಟ್ಮೆಂಟ್ ಕೂಡ ಆಗತ್ತೆ. ನೀನು ಆದಷ್ಟು ಬೇಗ ಸರಿ ಹೋಗ್ತೀಯ. ನೀನು ಹುಷಾರಾದ್ಮೇಲೆ ನಾವ್ ಸಿಕ್ಕಾಪಟ್ಟೆ ಮಜಾ ಮಾಡೋಣ. ನೀನು ಧೈರ್ಯ ಕಳ್ಕೋಬಾರ್ದು. ವಿಲ್ ಪವರಿಂದಾನೇ ಈ ಕಾಯಿಲೆನ ನೀನ್ ಗೆಲ್ಬೇಕು ಅಂತ ಹೇಳ್ತಾ ತನ್ ಕಣ್ಣು ಒರೆಸ್ಕೊಂಡು ಅವಳ ಕಣ್ಣನ್ನು ಒರೆಸ್ದ. ಅವರಿಬ್ರು ಮಾತಾಡ್ತಿರೋವಾಗ ಸಡನ್ ಆಗಿ ರಿಯಾನ ಟ್ರೀಟ್ ಮಾಡೋ ಡಾಕ್ಟರ್ ಬಂದು, ಮಿಸ್ಟರ್ ರೋಹನ್, ರಿಯಾ ಟ್ರೀಟ್ಮೆಂಟ್ ವಿಷಯದಲ್ಲಿ ಇರೋ ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗಿದೆ, ಸೊ ನಾವು ಫರ್ದರ್ ಪ್ರೊಸೀಜರ್ ಶುರು ಮಾಡ್ಬೋದು ಅಂದ್ರು. ಅದನ್ ಕೇಳಿ ರೋಹನ್ಗೆ ಖುಷಿ ಆಯ್ತು. ಅವನ್ ತುಂಬಾ ಎಕ್ಸೈಟೆಡ್ ಆಗಿ, ಏನು ಅಂದ್ರೆ ಈಗ ಆಪರೇಷನ್ ಮಾಡ್ಬೋದಾ? ಅಮೌಂಟ್ ಯಾವಾಗ ಡೆಪಾಸಿಟ್ ಮಾಡ್ಬೇಕು? ಪ್ಲೀಸ್ ಹೇಳಿ ಡಾಕ್ಟರ್ ಅಂತ ಕೇಳ್ದ. ಅವನ್ ಮಾತ್ಗೆ ಡಾಕ್ಟರ್ ನಗ್ತಾ, ಅದ್ರ ನೆಸೆಸಿಟಿ ಇಲ್ಲ ಅಂದ್ರು. ಅವ್ರ ಮಾತ್ ಕೇಳಿ ರೋಹನ್, ರಿಯಾ ಇಬ್ರು ಗಾಬ್ರಿ ಆಗೋದ್ರು. ರೋಹನ್ ಅಂತೂ ತೊದಲ್ತಾ, ಅಂದ್ರೆ ವಾಟ್ ಡು ಯು ಮೀನ್ ಡಾಕ್ಟರ್ ಅಂತ ಕೇಳ್ದ. ಡಾಕ್ಟರ್ ಕಂಟಿನ್ಯೂ ಮಾಡಿ, ನಿಮ್ ಜೊತೆ ಒಬ್ರು ಲೇಡಿ ಬಂದಿದ್ರಲ್ಲ, ಅವರು ರಿಯಾ ಹಾಸ್ಪಿಟಲ್ ಬಿಲ್ನ ಕಟ್ಟಿರೋದು ಅಲ್ದೆ ಆಪರೇಷನ್ ಅಮೌಂಟ್ ಕೂಡ ಪೇ ಮಾಡಿದ್ದಾರೆ. ಇನ್ನು 2 ದಿನ ನಾವ್ ರಿಯಾನ ಅಬ್ಸರ್ವೇಷನ್ ಅಲ್ಲಿ ಇಡ್ತೀವಿ. ಏನು ಕಾಂಪ್ಲಿಕೇಶನ್ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ತೀವಿ, ಬಿ ರೆಡಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಆದ್ರೆ ರಿಯಾ, ರೋಹನ್ ಇಬ್ರಿಗೂ ಅಲ್ಲೇನ್ ನಡೀತಿದೆ ಅಂತಾನೆ ಅರ್ಥ ಆಗ್ಲಿಲ್ಲ. ಇಂಚರಾಗೆ ತನ್ನ ಹಳೆ ಕಂಪ್ನಿಯಿಂದ PF ಅಮೌಂಟ್ ಬಂದಿತ್ತು, ಆದ್ರೆ ಅದನ್ನ ಪೂರ್ತಿ ವಿತ್ಡ್ರಾ ಮಾಡೋಕೆ ಆಗ್ತಿರ್ಲಿಲ್ಲ. ರಿಯಾ ಆಪರೇಷನ್ಗೆ 10 ಲಕ್ಷ ಬೇಕಾಗಿತ್ತು. ಅವಳು ತನ್ನ PF ಅಮೌಂಟ್ ಇಂದ 5 ಲಕ್ಷ ತೆಗೆದು ಇನ್ ಮಿಕ್ಕಿದ ಅಮೌಂಟ್ನ ಕಂಪನಿ ಇನ್ಶೂರೆನ್ಸ್ ಹಣದಲ್ಲಿ ಅಡ್ಜಸ್ಟ್ ಮಾಡಿದ್ಲು. ಈಗ ತನ್ನ ಮ್ಯಾನೇಜರ್ ಇಂಚರ ಪೂರ್ತಿ ಅಮೌಂಟ್ ಪೇ ಮಾಡಿದಾಳೆ ಅಂತ ರೋಹನ್ಗೆ ನಂಬೋಕೆ ಸಾಧ್ಯ ಆಗ್ಲಿಲ್ಲ. ರಿಯಾ ಅಂತೂ ಆಶ್ಚರ್ಯದಲ್ಲಿ, ಮ್ಯಾಮ್ ಪೇಮೆಂಟ್ ಮಾಡಿದ್ರಾ ನಿಜವಾಗ್ಲೂ ಅಂತ ಕೇಳಿದ್ಲು. ಅದಕ್ಕೆ ರೋಹನ್ ತಲೆ ಆಡ್ಸಿ ಹಾ ಅಂದ. ಆದ್ರೆ ಅವನಿಗೂ ಸ್ವತಃ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇಂಚರ ಮ್ಯಾಮ್ ರಿಯಾ ಆಪರೇಷನ್ ಬಿಲ್ ಪೇ ಮಾಡಿ ನನಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ ಅಂತ ಮೇ ಬಿ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಅವ್ರು ಮಾಡಿರೋ ಸಹಾಯಕ್ಕೆ ನಾನ್ ಜೀವನ ಪೂರ್ತಿ ಅವ್ರಿಗೋಸ್ಕರ ಕೆಲ್ಸ ಮಾಡಿದ್ರು ಅದು ಕಡಿಮೆನೆ ಅಂತ ರೋಹನ್ಗೆ ಅನ್ನಿಸ್ತು. ಅವನ್ ಮನಸ್ಸಲ್ಲಿ 100 ವಿಚಾರ ಓಡ್ತಾ ಇತ್ತು. ಆದ್ರೆ ಅದನ್ನೆಲ್ಲ ರಿಯಾ ಮುಂದೆ ಹೇಳಿ ಅವಳಿಗೆ ಟೆನ್ಷನ್ ಕೊಡೋಕೆ ಅವನ್ ತಯಾರಿರ್ಲಿಲ್ಲ. ಅವನ್ ಕೂಲಾಗಿ, ಇದ್ರ ಬಗ್ಗೆ ನೀನ್ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ದೆ ನೆಮ್ಮದಿಯಾಗಿ ಮಲ್ಕೋ, ನಿನಗೆ ರೆಸ್ಟ್ ಬೇಕು ಅಂತ ಹೇಳ್ತಾ ಅವಳಿಗೆ ಬೆಡ್ಶೀಟ್ ಹೊದಿಸ್ದ. ರಿಯಾ ಕೂಡ ಖುಷಿಯಾಗಿ ಸರಿ ಅಂತೇನೋ ಹೇಳಿದ್ಲು. ಆದ್ರೆ ಕಣ್ ಮುಚ್ಚಿದ್ರು
ಅವಳ ಮನಸ್ಸಲ್ಲಿ ಇನ್ನು ಡಾಕ್ಟರ್ ಹೇಳಿರೋ ಮಾತೆ ಓಡ್ತಿತ್ತು. ತನ್ನ ಚಿಕ್ಕ ಹೆಲ್ಪ್ನಿಂದ ರಿಯಾ, ರೋಹನ್ ಇಬ್ಬರ ಲೈಫ್ ಕೂಡ ಸರಿ ಹೋಗುತ್ತೆ ಅಂದ್ಕೊಂಡು ಅವಳು ಈ ಡಿಸಿಷನ್ ತಗೊಂಡಿದ್ಲು. ಅಷ್ಟೆಲ್ಲ ಮಾಡಿ ಅವಳ ಮನೆಗ್ ಬರೋದು ಲೇಟ್ ಆಗಿತ್ತು. ಅವಳು ಬರ್ತಿರೋದನ್ನ ನೋಡಿ ಆರ್ಯ, ಫ್ರೆಂಡ್ ಎಲ್ಲ ಹೋಗ್ಬಿಟ್ಟಿದ್ದೆ ನೀನು ಅಂತ ಕ್ಯೂಟಾಗಿ ಕೇಳ್ದ. ತುಂಬಾ ಕೆಲ್ಸ ಇತ್ತು ಕಣು ಆರ್ಯ, ನೀನ್ ಸ್ಕೂಲಿಂದ ಬಂದ್ಮೇಲೆ ಏನ್ ಮಾಡ್ದೆ ಅಂತ ಇಂಚರ ಅವನ್ನ ಎತ್ಕೊಂಡ್ ಕೇಳಿದ್ಲು. ತುಂಬಾ ಸುಸ್ತಾಗಿದ್ರೂನು ಅವಳದನ್ನ ತೋರಿಸ್ಕೊಳ್ಳಿಲ್ಲ. ಅವಳ ಮಾತಿಗೆ ಆರ್ಯ, ನಾನ್ ಸ್ಕೂಲಿಂದ ಬಂದಾಗಿಂದ ಮಾಲ್ತಿ ಅಜ್ಜಿಗೆ ನನ್ ಫುಲ್ ಸ್ಟೋರಿ ಹೇಳಿದೀನಿ. ಅದೇ ಬೆಳಗ್ಗೆ ನಾನು ನೀನು ಎಷ್ಟೊಂದ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದ್ವಿ ಅಂತಾನೂ ಹೇಳ್ದೆ. ಎಷ್ಟ್ ಫನ್ ಇತ್ತು ಅಲ್ವಾ ಫ್ರೆಂಡ್ ಅಂತ ಹೇಳ್ದ. ಇಂಚರ ಅವನನ್ನ ಆರಾಮಾಗಿ ಸೋಫಾ ಮೇಲ್ ಕೂರ್ಸಿ ತಾನು ಅವನ್ ಪಕ್ಕ ಕೂತ್ಕೊಂಡು ಅವನ್ ಕತೆ ಕೇಳೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಅವನ್ ಸ್ಕೂಲ್ ಬಗ್ಗೆ ಹೇಳ್ತಿದ್ದ ಹಾಗೆ ಅವನ್ ಕ್ಲಾಸ್ ಟೀಚರ್ ಹೇಳಿದ ಮಾತು ಅವಳಿಗೆ ನೆನ್ಪಾಯ್ತು. ಅವ್ರ ಮಾತಲ್ಲೂ ಸತ್ಯ ಇದೆ, ಅದನ್ನ ಇಗ್ನೋರ್ ಮಾಡಿ ನಾನ್ ಸಾಧಿಸೋದು ಏನೂ ಇಲ್ಲ ಅಂತ ಇಂಚರಾಗೆ ರಿಯಲೈಸ್ ಆಯ್ತು. ಅವಳ ಮನಸ್ಸಲ್ಲಿ, ಏನ್ ಮಾಡ್ಲಿ ನಾನು, ಇದ್ರ ಬಗ್ಗೆ ಸಂಗಮ್ ಜೊತೆ ಮಾತಾಡ್ಲಾ? ಮಿಸ್ಟರ್ ಬದ್ರಿನಾಥ್ ಹೇಳಿದ್ರ ಬಗ್ಗೆ ಸಂಗಮ್ಗೆ ಗೊತ್ತಾಗ್ಲೇಬೇಕು. ಇಲ್ಲ ಆರ್ಯನ್ ಬಗ್ಗೆ ತಿಳ್ಕೊಳ್ಳೋಕೆ ಅವನಿಗೇನ್ ಹಕ್ಕಿದೆ? ಅವನಿಗೆ ಇದನ್ನೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಹೌದೋ ಅಲ್ವೋ ಯಾರಿಗ್ ಗೊತ್ತು? ಹೀಗೆಲ್ಲ ಹೇಳೋದ್ರಿಂದ ನಾನ್ ಫೋರ್ಸ್ಫುಲ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಹೇರ್ತಿದೀನಿ ಅಂತ ಅವನ್ ಅಂದ್ಕೊಂಡ್ಬಿಟ್ರೆ ಅಂತ ಯೋಚಿಸ್ತಾ ಅವಳು ಕೂತಲ್ಲೇ ಕಳೆದೋಗಿದ್ಲು. ಆರ್ಯ ಒಂದಾದ್ಮೇಲೆ ಒಂದು ಕತೆ ಹೇಳ್ತಿದ್ದ, ಆದ್ರೆ ಅದ್ಯಾವುದೂ ಅವಳ ತಲೆಗ್ ಹೋಗ್ತಿರ್ಲಿಲ್ಲ. ಅವಳ ತಲೆಯಲ್ಲಿ ಪೂರ್ತಿ ಮಿಸ್ಟರ್ ಬದ್ರಿನಾಥ್ ಹೇಳಿರೋ ಮಾತುಗಳೇ ತುಂಬಿತ್ತು. ಆಗ ಸಡನ್ ಆಗಿ ಮಾಲ್ತಿ, ಅರೆ ಚಿಕ್ಕಮ್ಮವ್ರೆ, ಏನೂ ಮಾತಾಡ್ದೆ ಕೂತಿದ್ದೀರಲ್ಲ, ಯಾಕಿಷ್ಟ್ ಲೇಟ್ ಆಯ್ತು? ತುಂಬಾ ಸುಸ್ತಾಗಿರೋ ಥರ ಕಾಣ್ತಿದ್ದೀರಾ. ಬಿಸಿ ಬಿಸಿ ಟೀ ಮಾಡಿದೀನಿ, ಕುಡ್ದು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಇಂಚರ ಮುಂದೆ ಟ್ರೇ ಹಿಡಿದ್ಲು. ಮಾಲ್ತಿ ಆಂಟಿ, ನೀವ್ಯಾಕ್ ಸುಮ್ನೆ ತೊಂದ್ರೆ ತಗೋತೀರಾ? ನಾನೇ ಟೀ ಮಾಡ್ಕೋತಿದ್ದೆ ಅಂದ್ಲು. ಅರೆ ಅದ್ರಲ್ಲೇನು ಚಿಕ್ಕಮ್ಮವ್ರೆ, ಸಂಗಮ್ಗೆ ಎಲ್ಲ ಮಾಡ್ತೀನಿ ಅಂದ್ಮೇಲೆ ನಿಮಗ್ಯಾಕ್ ಮಾಡಲ್ಲ? ನೀವು ಅವನ್ ಹಾಗೆ ತಗೊಳ್ಳಿ, ಬೇಗ ಬೇಗ ಟೀ ಕುಡ್ದು ಫ್ರೆಶ್ ಅಪ್ ಆಗ್ ಬನ್ನಿ, ಇವತ್ತು ಸಂಗಮ್ ಕೂಡ ಬರೋದ್ ಲೇಟ್ ಆಗತ್ತೆ ಅಂದು ಕಿಚನ್ ಕಡೆ ಹೊರಟೋದ್ಲು. ಈ ಮನೇಲಿರೋ ಅಷ್ಟು ದಿನ ನಾನ್ ಬಯಸಿದ್ರು ಮಾಲ್ತಿ ಆಂಟಿ ಪ್ರೀತಿ ಪಡಿದೆ ಇರೋಕೆ ಸಾಧ್ಯ ಇಲ್ಲ ಅಂತ ಇಂಚರಾಗೆ ಅನ್ನಿಸ್ತು. ಇಂಚರ ಮಾಲ್ತಿ ಕೊಟ್ಟು ಟೀ ಕುಡ್ದು ತನ್ನ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ್ಲು. ಅಷ್ಟೊತ್ತಿಗೆ ಸಂಗಮ್ ಕೂಡ ಆಫೀಸಿಂದ ಮನೆಗ್ ಬಂದ. ಮಾಲ್ತಿ ಅವನಿಗೂ ಟೀ ಕೊಟ್ಟು ಫ್ರೆಶ್ ಅಪ್ ಆಗೋದಕ್ಕೆ ಕಳ್ಸಿದ್ಲು. ಇಂಚರ, ಸಂಗಮ್ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಲಿ ಅನ್ನೋದು ಅವಳ ಇಂಟೆನ್ಷನ್ ಆಗಿತ್ತು. ಅದೂ ಅಲ್ದೆ ಅವಳು ಇಂಚರ ಆರ್ಯನ್ನ ಪೂರ್ತಿಯಾಗಿ ಒಪ್ಕೊಂಡಿದ್ಲು. ಆದ್ರೂ ಅವಳ ಮನಸ್ಸಲ್ಲಿ ಇಲ್ಲಿವರೆಗೂ ಸಂಗಮ್ ರಮೇಶ್ ಸರ್ಗೆ, ವೇದವತಿ ಮೇಡಮ್ಗೆ ಏನೂ ಹೇಳೇ ಇಲ್ಲ. ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನೋ ದೇವ್ರಿಗೆ ಗೊತ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.